ಜೊತೆಯಲ್ಲಿ ನ್ಯೂಸ್ಗೆ ಸ್ವಾಗತ. ನಾನು ಅಕ್ಷಯ. ಬೆಂಗಳೂರಿನ ಮೈಸೂರು ರೋಡ್ BHEL ಸರ್ಕಲ್ ಬಳಿ ನೈಸ್ ರಸ್ತೆ ಸಂಪರ್ಕ ಆರಂಭವಾಗಿ ಸುಮಾರು 1.5 ತಿಂಗಳು ಕಳೆದಿದ್ದರೂ ಇನ್ನೂ ಶಾಶ್ವತ ವ್ಯವಸ್ಥೆಗಳು ಕಾಣಿಸುತ್ತಿಲ್ಲ. ತಾತ್ಕಾಲಿಕ ಕ್ರಮಗಳೇ ಜಾರಿಯಲ್ಲಿದ್ದು ಹೆಚ್ಚುತ್ತಿರುವ ವಾಹನ ಸಂಚಾರದಿಂದ ಟ್ರಾಫಿಕ್ ಸಮಸ್ಯೆ ಗಂಭೀರವಾಗಿದೆ. ಸಾರ್ವಜನಿಕರು ರಸ್ತೆ ಅಗಲೀಕರಣದ ಬೇಡಿಕೆಯನ್ನು ಮುಂದಿಟ್ಟಿದ್ದಾರೆ. ಮೈಸೂರು ರೋಡ್ BHEL ಸರ್ಕಲ್ ಬಳಿ ನೈಸ್ ರಸ್ತೆ ಸಂಪರ್ಕ ಆರಂಭವಾದ ನಂತರ ವಾಹನ ಸಂಚಾರ ಭಾರಿ ಪ್ರಮಾಣದಲ್ಲಿ ಹೆಚ್ಚಾಗಿದೆ. ಆದರೆ ಇಲ್ಲಿ ಯಾವುದೇ ರೀತಿಯ ಶಾಶ್ವತ ಟ್ರಾಫಿಕ್ ವ್ಯವಸ್ಥೆ ಮಾಡಲಾಗಿಲ್ಲ. ಅಲ್ಲದೆ ರಸ್ತೆ ಕಿರಿದಾಗಿದ್ದು ಮೈಸೂರು, ನಂಜನಗೂಡು, ಕೇರಳ, ತಮಿಳುನಾಡು ಹಾಗೂ ಊಟಿ ಕಡೆ ಹೋಗುವ ಮುಖ್ಯ ರಸ್ತೆ ಇದಾಗಿದೆ. ದಿನದಿಂದ ದಿನಕ್ಕೆ ಟ್ರಾಫಿಕ್ ಜಾಮ್ ಹೆಚ್ಚಾಗುತ್ತಿದ್ದು ಪ್ರಯಾಣಿಕರು ಸಂಕಷ್ಟ ಅನುಭವಿಸುತ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸ್ಥಳೀಯರು ಹಾಗೂ ಸಾರ್ವಜನಿಕರು ರಸ್ತೆ ಅಗಲೀಕರಣ ಮತ್ತು ಸರಿಯಾದ ಟ್ರಾಫಿಕ್ ವ್ಯವಸ್ಥೆ ಕಲ್ಪಿಸುವಂತೆ ಆಗ್ರಹಿಸಿದ್ದಾರೆ. ಇಲ್ಲದಿದ್ದರೆ ನೈಸ್ ರಸ್ತೆಯ ಪ್ರಯೋಜನವೇ ಇಲ್ಲದಂತಾಗುತ್ತದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸ್ನೇಹಿತರೆ ನಮಸ್ಕಾರ. ಇದು BHEL ಸರ್ಕಲ್ ಮೈಸೂರು ರಸ್ತೆ, ಗಾಳಿ ಆಂಜನೇಯನ ದೇವಸ್ಥಾನ ಕಡೆಯಿಂದ ಬರೋ ರಸ್ತೆ ಇದು. ಈ ಕಡೆ ಹೋದ್ರೆ ವಿಜಯನಗರ, ಈ ಕಡೆ ಹಿಂಗೆ ಹೋದ್ರೆ ಮೈಸೂರು ರೋಡು. ಇಲ್ಲಿ ಯಾಕಪ್ಪ ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ, ನೋಡಿ ಇದು ನೈಸ್ ರೋಡ್. ಈ ನೈಸ್ ರೋಡು ಈಗ ಸುಮಾರು 1.5 ತಿಂಗಳಾಯಿತು ಇಲ್ಲಿಂದ ಓಪನ್ ಆಗಿ. ಏನಿದು BHEL ಸರ್ಕಲಿಂದ ಓಪನ್ ಆಗಿ ಸುಮಾರು 1.5 ತಿಂಗಳಾಯಿತು. ಯಾಕಂದ್ರೆ ಇಲ್ಲಿ ಒಂದು ಸಿಸ್ಟಮೆಟಿಕ್ ಇಲ್ಲ. ಏನಪ್ಪ ಅಂದ್ರೆ ತಾತ್ಕಾಲಿಕವಾಗಿ ಮಾಡ್ತಾರೆ ಇವರು, ಶಾಶ್ವತವಾಗಿ ಮಾಡೋದಿಲ್ಲ. ಬರೀ ತಾತ್ಕಾಲಿಕವಾಗಿ ಮಾಡ್ತಾರಷ್ಟೇ. ಇನ್ನೊಂದು 20 ವರ್ಷನೋ 30 ವರ್ಷನೋ ಇಲ್ಲ 50 ವರ್ಷನೋ ಚೆನ್ನಾಗಿರಬೇಕು ಅಂತ ಮಾಡಲ್ಲ. ಯಾಕಪ್ಪ ಅಂದರೆ ಇದೇನು ನನ್ನ ಸ್ವಾರ್ಥಕ್ಕೋಸ್ಕರ ನನಗೋಸ್ಕರ ನೀವು ವಿಡಿಯೋ ಮಾಡ್ಕೊಂತ ಇಲ್ಲ. ಇಲ್ಲಿ ಈ ರಸ್ತೆ ಎಷ್ಟು ಜಾಮ್ ಆಗುತ್ತೆ ಅಂದರೆ ಭಯಾನಕ ಜಾಮ್ ಆಗುತ್ತೆ. ಯಾಕೆ ಜಾಮ್ ಆಗುತ್ತೆ ಅಂದರೆ ನೋಡಿ, ಇಲ್ಲಿಂದ ಗಾಡಿಗಳು ಬರ್ತವೆ. ಮುಂಚೆ ಎಲ್ಲ ಬರ್ತಾ ಇರಲಿಲ್ಲ. ಈಗ ನೈಸ್ ರೋಡ್ ಓಪನ್ ಆಗಿದೆಯಲ್ವಾ, ನೈಸ್ ರೋಡ್ ಓಪನ್ ಆದಮೇಲೆ ಈಗ ಜಾಸ್ತಿ ವಾಹನಗಳು ಬರೋಕ್ಕೆ ಶುರುವಾಗಿದ್ದಾವೆ. ಅದರಿಂದ ಇಲ್ಲಿ ನೋಡಿ, ಈ ಕಡೆ ಇಲ್ಲೊಂದು ಕಾರ್ನರ್ ಬಿಲ್ಡಿಂಗ್ಗಳು ಇದಾವಲ್ಲ, ಇವು ಎಲ್ಲ ಈ ರೋಡ್ ಅಗಲ ಮಾಡಬೇಕು. ಇಷ್ಟು ಊರಗಲ ರೋಡ್ ಈ ಗಾಡಿಗೆ ಇದು ರಸ್ತೆ ಸಾಕಾಗದೇ ಇಲ್ಲ. ಇದು ಅಷ್ಟು ಚಿಕ್ಕ ರಸ್ತೆ ಇದೆ ಇದು. ಅದರಿಂದ ಎಲ್ಲ ಇಲ್ಲಿ ಕೇರಳಕ್ಕೆ ಹೋಗೋದು, ಈ ಕಡೆ ಎಲ್ಲ ಊಟಿಗೆ ಹೋಗೋದು, ತಮಿಳ್ನಾಡಿಗೆ ಹೋಗೋದು ಎಲ್ಲ ಗಾಡಿಗಳು ಹಿಂಗೆ ಹೋಯ್ತವೆ. ಬಸ್ಗಳಾಗಿರ್ಬೋದು, ಲಾರಿಗಳಾಗಿರ್ಬೋದು, ಮೈಸೂರು, ನಂಜನಗೂಡು ಈ ಕಡೆಗೆಲ್ಲ ಹೋಯ್ತವೆ ಗಾಡಿಗಳು. BMTC ಬಸ್ಗಳು ಎಲ್ಲ ಈ ರೀತಿ ತುಂಬ ಟ್ರಾಫಿಕ್ ಜಾಮ್ ಆಗುತ್ತೆ ಈ ರಸ್ತೆ. ಅದಕ್ಕೋಸ್ಕರನೇ ಏನು ಮಾಡ್ಬೇಕಪ್ಪ ಅಂದರೆ ನೋಡಿ, ಈ ಏನಿಲ್ಲಿ ಮೂಲೆ ಆಗಿದಾವಲ್ಲ, ಈ ಮೂಲೆಯಿಂದ ಹಿಡಿದು ಸುಮಾರು ಅಲ್ಲಿ ಮುಂದೆಗಡೆವರೆಗೂ ಸೈಡೆಲ್ಲ ಹೊಡೆದಾಕ್ಬೇಕು. ಯಾಕೆ ಹೊಡೆದಾಕ್ಬೇಕಪ್ಪ ಅಂದರೆ ಸಾರ್ವಜನಿಕರಿಗೋಸ್ಕರ, ಜನಗಳಿಗೋಸ್ಕರ, ಯಾರಿಗೋಸ್ಕರ ಅಲ್ಲ. ಇದು ರಸ್ತೆಗೋಸ್ಕರ ಹೊಡೀರಿ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ರಸ್ತೆಗೋಸ್ಕರ ಯಾವುದೇ ಜಾಗ ಆಗಿರ್ಬೋದು ಹೊಡ್ಕೋಬೋದು. ಮಿಲಿಟರಿ ಅವ್ರ ಜಾಗ ಆಗಿದ್ರು ಕೂಡ ರಸ್ತೆಗೆ ಅಡ್ಡ ಬಂದರೆ ಹೊಡಿಬೋದು ಅಂತಂದು ಹೇಳಿ ಸುಪ್ರೀಂ ಕೋರ್ಟ್ ಅವಾಗಲೇ ಹೇಳಿದೆ, ಗೊತ್ತಾಯ್ತಾ? ಅದಕ್ಕೋಸ್ಕರನೇ ಈ ರಸ್ತೆ ಪಕ್ಕದಲ್ಲಿರ್ತಕ್ಕಂಥ ಏನು ಅಂಗಡಿಗಳು ಇದಾವಲ್ಲ, ಹಿಂದೆಗಡೆ ಜಾಗ ಐತೆ, ಬೇಕಾದ್ರೆ ಹಿಂದೆಗಡೆ ಹಾಕಬಹುದು, ಇಲ್ಲ ಅವರಿಗೆ ಬೇರೆ ವ್ಯವಸ್ಥೆ ಮಾಡಿಕೊಡ್ಬೋದು. ಯಾಕಂದ್ರೆ ಎಂತೆಂಥ ತೋಟಗಳು ಹೊಡೆದಾಕಿದ್ರಿ, ಅವಶ್ಯಕತೆ ಇಲ್ಲದೇ ಇದ್ರೂ ಕೂಡ ರಸ್ತೆಗಳು ಮಾಡಿ, ರಿಂಗ್ ರಸ್ತೆಗಳೆಲ್ಲ. ಮೊನ್ನೆ ಒಂದು ರಸ್ತೆ ಎಲ್ಲಿ ಇದು ಮಾಗಡಿ ರಸ್ತೆ, ಕಡಬಗೆರೆ ಗೇಟಿಂದ ಈ ರಾಜರಾಜೇಶ್ವರಿ ಆಸ್ಪತ್ರೆ ಕಡೆ ಒಂದು ರಸ್ತೆ ಬರುತ್ತೆ, ದೊಡ್ಡದು 200 ಅಡಿ ರಸ್ತೆ. ಅದು ಭಯಾನಕ ದೊಡ್ಡ ಗಾಡಿ. ಅವಾಗಿನ ಯಾವ ಗಾಡಿ ಓಡಾಡ್ತಾವೆ ಎಲ್ಲಿ ಓಡಾಡ್ತಾವೆ ಗೊತ್ತಿಲ್ಲ, ಗೊತ್ತಾಯ್ತಾ? ಅದಿನ ಎಷ್ಟೋ ವರ್ಷಕ್ಕೆ ಅನುಕೂಲ ಇದೆ, ಇವಾಗ ಅನುಕೂಲ ಇಲ್ಲದು. ಅದೇ ತರನೇ ಇಲ್ಲಿ ಇದು ಶಾಶ್ವತ ಇದು. ಯಾಕಂದ್ರೆ ಮೈಸೂರು ಮುಖ್ಯ ರಸ್ತೆ ಇದು, ಶಾಶ್ವತ ರಸ್ತೆ. ಅದಕ್ಕೋಸ್ಕರನೇ ಎಂತೆಂಥ ತೋಟಗಳು ಹೊಡೆದಿದ್ದೀರಿ, ಎಂತೆಂಥ ಕಾಡುಗಳು ಹೊಡೆದು ನಾಶ ಮಾಡಿ ರೆಸಾರ್ಟ್ ಮಾಡ್ಕೊಂಡಿದ್ದೀರಾ. ಯಾಕೆ ಈ ಸಣ್ಣ ಸಣ್ಣ ಅಂಗಡಿಗಳು ಹೊಡೆಯಕ್ಕಾಗಲ್ಲ? ಎಂತೆಂಥ ಮೊನ್ನೆ ಆ ರಸ್ತೆ ಮಾಡಕ್ಕೆ ಅಡಿಕೆ ತೋಟ, ಮಾವಿನ ತೋಟ, ತೆಂಗಿನ ಮರದ ತೋಟ, ಬೇಕಾದಷ್ಟು ತೋಟಗಳು ಹೊಡೆದಾಕಿದ್ರಿ. ಕೆರೆನ ಮುಚ್ಚಾಕ್ಬಿಟ್ಟಿದ್ರಿ. ಯಾಕೆ ಇವ್ನು ಹೊಡೆದಾಕಕ್ಕಾಗಲ್ಲ? ಯಾಕೆ ಭಯನ? ಏನು ಇವ್ರೇನು ದೊಡ್ಡ ಮೇಲಿಂದ ಬಂದವ್ರು ಇವರೆಲ್ಲ? ಯಾರು ಏನಕ್ಕೋಸ್ಕರ ಹೊಡಿತಾ ಇದ್ದೀರಿ? ಮತ್ತೆ ಆ ತೋಟಗಳೆಲ್ಲ ಯಾಕೆ ಹೊಡೆದ್ರು? ರಸ್ತೆ ಮಾಡಕ್ತಾನೆ. ಇವನು ಕೂಡ ರಸ್ತೆ ಮಾಡಕ್ಕೆ ಈ ಪಕ್ಕದಲ್ಲಿರೋವೆಲ್ಲ ಹೊಡೆದ್ರೆ, ಅಗಲ ಮಾಡಿದ್ರೆ ಅನುಕೂಲ ಆಗುತ್ತೆ. ಇಲ್ಲಾಂದ್ರೆ ಈ ರಸ್ತೆಗಳೆಲ್ಲ ಮಾಡಿರೋದೇ ವೇಸ್ಟ್. ನೀವು ಈ ನೈಸ್ ರಸ್ತೆ ಆಗಿರ್ಬೋದು, ಇದೆಲ್ಲ ಆಗಿರ್ಬೋದು. ನೋಡಿ ಇಲ್ಲೆಲ್ಲ ಊರಾಗಲ ಇದೆ ರಸ್ತೆ, ಈ ಕಡೆ ಎಲ್ಲ ಊರಾಗಲ ಇದೆ. ಇಲ್ಲಿ ಬಂದ್ಮೇಲೆ ಇಲ್ಲಿ ಒಂದು 30 ಅಡಿ ಆಗುತ್ತೆ. ಎಷ್ಟು ಜಾಮ್ ಆಗುತ್ತೆ ಅಂದ್ರೆ, ಏನಾರ ರಜೆಗಳು ಇದ್ದಾಗೆ ಸಾಯಂಕಾಲದೊತ್ತಂತೂ ಡೈಲಿ ಫಿಕ್ಸು ಜಾಮ್ ಆಗೋದು. ಅದರಿಂದ ಸರ್ಕಾರ ಯಾವುದೇ ಆಗಿರಲಿ, ಯಾರೇ ಸರ್ಕಾರ ಆಗಿರಲಿ, ಈ ಇಲ್ಲಿರ್ತಕ್ಕಂಥ ಅಂಗಡಿಗಳು ಇಲ್ಲಿಂದ ಹಿಡಿದು ಅಲ್ಲಿಗೂ ಏನು ದೊಡ್ಡ ಅಂಗಡಿಗಳೆಲ್ಲ ಇವೆಲ್ಲ ತಾತ್ಕಾಲಿಕವಾಗಿ ಅವರು ಮಾಡ್ಕೊಂಡಿರೋದು, ಶಾಶ್ವತ ಎಲ್ಲ ಮಾಡ್ಕೊಂಡಿರೋದು. ಅಲ್ಲಿ ಮುಂದೆ ಅಲ್ಲಿವರೆಗೂ ಕೂಡ ಸುಮಾರು 1.5 ಕಿಲೋಮೀಟರ್ ಅಲ್ಲಿವರೆಗೂ ಹೊಡೆದಾಕ್ಬೋದು, ಹೊಡಿಬೋದು. ರಸ್ತೆಗೋಸ್ಕರ, ಯಾರಿಗೋಸ್ಕರ ಅಲ್ಲ, ರಸ್ತೆಗೋಸ್ಕರ, ಸಾರ್ವಜನಿಕರಿಗೋಸ್ಕರ. ಸುಪ್ರೀಂ ಕೋರ್ಟೇ ಹೇಳಿದೆ ಹೊಡ್ಕೊಳ್ರಿ ರಸ್ತೆಗೋಸ್ಕರ ಅಂತ. ಅದರಿಂದ ನಾನು ಹೇಳ್ತಾ ಇದ್ದೀನಿ, ಎಂತೆಂಥ ತೋಟ ಹೊಡೆದಿದ್ರಿ, ಎಂತೆಂಥ ಕೆರೆನೇ ನುಂಗಿ ನೀರು ಕುಡಿದಿದ್ರಿ, ಎಂತೆಂಥ ಕಾಡುಗಳು
ಅಲ್ಲಿ ಕಾಡಲ್ಲಿ ಹೋಗಿ ರೆಜೆಕ್ಟ್ ಮಾಡ್ಕೊಂಡು ಅದನ್ನೂ ನಾಶನ ಮಾಡಕ್ಕಿದ್ರಿ. ಅದರಿಂದ ಇದಕ್ಕೋಸ್ಕರ ಸಾರ್ವಜನಿಕರಿಗೋಸ್ಕರ ಇದನ್ನು ಮಾಡಿ, ಇದನ್ನು ಅಗಲ ಮಾಡಿ ಅನುಕೂಲ ಮಾಡಿಕೊಡಿ ಅಂತ ಹೇಳಿ ಈ ಸರ್ಕಾರದವ್ರನ್ನ ಬೆಂಗಳೂರಿಲಿರ್ತಕ್ಕಂಥ ಉಪಮುಖ್ಯಮಂತ್ರಿಗಳನ್ನ, ಮುಖ್ಯಮಂತ್ರಿಗಳನ್ನ, ಇಲ್ಲಿರ್ತೋ ಶಾಸಕರನ್ನ ಮತ್ತೆ ಗ್ರೇಟರ್ ಬೆಂಗಳೂರು ಅಧಿಕಾರಿಗಳನ್ನ ನಾನು ಜನರ ಪರವಾಗಿ, ಸಾರ್ವಜನಿಕರ ಪರವಾಗಿ ಮನವಿ ಮಾಡ್ಕೊಂತ ಇದೀನಿ.